ಹಿರಿಯರ ಜೊತೆ ಮಕ್ಕಳು ಯಾವಾಗಲೂ ಕೂಡ ಅನುಬಂಧ ಆತ್ಮೀಯತೆಯಿಂದ ಇರಿ. ಭಾರತದ ಧರ್ಮಶಾಸ್ತ್ರಗಳಲ್ಲಿ ಕುಟುಂಬದ ವ್ಯವಸ್ಥೆ ಅತ್ಯಂತ ಮುಖ್ಯವಾದದ್ದು. ಮೊದಲು ನಮ್ಮ ಸಮಾಜದಲ್ಲಿ ಹೆಚ್ಚಾಗಿ ಕೂಡು ಕುಟುಂಬಗಳೇ ಇರುತ್ತಿದ್ದವು. ತಂದೆ ತಾಯಿ, ಗಂಡು ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು ಹೀಗೆ ಎಲ್ಲರೂ ಸೇರಿಯೇ ಇರುತ್ತಿದ್ದರು. ಮನೆಯಲ್ಲಿ ಒಂದೇ ಪರಿವಾರದಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸಗಳಿಂದ ಇರುತ್ತಿದ್ದರು. ತಂದೆ ತಾಯಿಯರು ಮನೆಯ ಯಜಮಾನರಾಗಿರುತ್ತಿದ್ದರು. ಉಳಿದವರೆಲ್ಲ ಅವರು ಹೇಳಿದಂತೆ ನಡೆದುಕೊಳ್ಳುತ್ತಿದ್ದರು. ಯಾವುದಾದರೂ ಸಮಸ್ಯೆ ಎದುರಾದಾಗ ಚಿಕ್ಕವರು ಹಿರಿಯರನ್ನು ಕೇಳಿ ಪರಿಹರಿಸಿಕೊಳ್ಳುತ್ತಿದ್ದರು. ಪರಸ್ಪರರಲ್ಲಿ ಪ್ರೀತಿ ಅಭಿಮಾನಗಳಿದ್ದವು. ಅದರಲ್ಲೂ ಹಿರಿಯರಿಗೆ ಬಹಳ ಗೌರವವಿತ್ತು. ಮನೆಯೇ ಸ್ವರ್ಗ ಎನ್ನುತ್ತಿದ್ದರು. ಕಾಲಕ್ರಮೇಣ ಕುಟುಂಬಗಳು ಸಣ್ಣವಾದವು. ತಂದೆ ತಾಯಿಗಳನ್ನು ಮಕ್ಕಳು ತಮ್ಮ ಉದ್ಯೋಗ ರೀತ್ಯ ಬೇರೆ ಬೇರೆ ನಗರಗಳಲ್ಲಿ ಅಥವಾ ವಿದೇಶಗಳಿಗೆ ಹೋಗುತ್ತಿದ್ದಾರೆ. ಹಾಗಾಗಿ ಸಂಬಂಧಗಳು ಕಡಿಮೆಯಾಗುತ್ತಾ ಬಂದವು. ಆತ್ಮೀಯತೆ, ಬಂಧನ ಇವುಗಳನ್ನು ಮುಂದುವರಿಸೋದಿಕ್ಕೆ ಕೆಲವು ಸಾಂಕೇತಿಕ ಸಾಧನಗಳು ಸ್ವಲ್ಪ ಮಟ್ಟಿಗೆ ಸಹಕರಿಸ್ತಾ ಇವೆ ಅನ್ನೋದು ನಿಜ. ಜನ್ಮ ಕೊಟ್ಟ ತಂದೆ ತಾಯಿಯ ಋಣ ಎಂದಿಗೂ ತೀರುವುದೇ ಇಲ್ಲ. ಜೀವಮಾನ ಪೂರ್ತಿ ಅವರ ಸೇವೆ ಮಾಡುವುದು, ಅವರನ್ನು ಪ್ರೀತಿಸುವುದು ಮಕ್ಕಳ ಕರ್ತವ್ಯವಾಗಿದೆ. ಒಂದು ಹೂಗುಚ್ಛದಲ್ಲಿ ಅನೇಕ ಬಣ್ಣದ ಹೂಗಳಿರುತ್ತವೆ. ಹಾಗಾಗಿ ಅವು ಆಕರ್ಷಣೀಯವಾಗಿರುತ್ತವೆ. ಹಾಗೆಯೇ ಕುಟುಂಬದಲ್ಲಿನ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ, ಸಹಾಯ ಸಹಕಾರಗಳಿಂದ ಇದ್ದರೆ ಅಂತಹ ಮನೆ ಸ್ವರ್ಗವೆನಿಸಿಕೊಳ್ಳುತ್ತದೆ. ಇಂತಹ ಕುಟುಂಬಗಳು ಸಮಾಜಕ್ಕೆ ಆದರ್ಶವಾಗಿ ನಿಲ್ಲುತ್ತವೆ. ಕುಟುಂಬದ ಸದಸ್ಯರೆಲ್ಲರೂ ಒಂದಾಗಿ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡುತ್ತಿದ್ದರೆ ಆ ಕರ್ತವ್ಯಗಳೇ ಕುಟುಂಬದ ಸುಖ ಶಾಂತಿಗಳಾಗಿ ಬಿಡುತ್ತವೆ. ಕುಟುಂಬ ಗೌರವ ವೃದ್ಧಿಸಿ ಇವೇ ಮೂಲ ಸೂತ್ರಗಳೆಂದು ವೇದಗಳು ಹೇಳುತ್ತಿವೆ. ಕುಟುಂಬದ ಸದಸ್ಯರ ಮನೋಭಾವನೆಗಳು ಬೇರೆ ಬೇರೆ ರೀತಿಯಾಗಿರುತ್ತವೆ. ಸಹಜವಾಗಿಯೇ ಅವರ ಅಭಿಪ್ರಾಯಗಳು ಭಿನ್ನವಾಗಿರಬಹುದು. ವ್ಯಕ್ತಿಗತ ಕಾರಣಗಳಿಂದ, ಭಿನ್ನ ಮನಸತ್ವಗಳಿಂದ, ಕ್ಷಣಿಕವಾದ ಉದ್ರೇಕಗಳಿಂದ, ಮಾನಸಿಕ ಒತ್ತಡಗಳಿಂದ, ತಮ್ಮ ಸ್ವೇಚ್ಛೆಗೆ ಭಂಗ ಬರಬಹುದೆಂಬ ಕಾರಣಗಳಿಂದ ಕೆಲವರು ಕುಟುಂಬದಿಂದ ಬಿಡಿಸಿಕೊಂಡು ಹೋಗಿ ಬೇರೆಯಾಗಿ ವಾಸಿಸುತ್ತಾರೆ. ಅಭಿಪ್ರಾಯ ಭೇದಗಳು ಸರ್ವೇ ಸಾಮಾನ್ಯ ಹಾಗೂ ಕ್ಷಣಿಕ, ಶಾಶ್ವತವಲ್ಲ ಎಂದು ತಿಳಿದು ಸ್ವಲ್ಪ ಸಹನೆ, ತಾಳ್ಮೆ, ಹೊಂದಾಣಿಕೆಯ ತತ್ವ ಬೆಳೆಸಿಕೊಳ್ಳಬೇಕಾದದ್ದು ಅವಶ್ಯಕವಾಗಿದೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ನಡುವೆ ಇದ್ದ ಪರಸ್ಪರ ಅನುರಾಗ, ಅನುಬಂಧ ಎಲ್ಲರಿಗೂ ಅನುಕರಣೀಯವಾಗಿದೆ. ಧರ್ಮರಾಜ ಜೂಜಾಟದಲ್ಲಿ ಸರ್ವವನ್ನು ಕಳೆದುಕೊಂಡಾಗ ದ್ರೌಪದಿ ಸಹಿತವಾಗಿ ಅಣ್ಣ ತಮ್ಮಂದಿರೆಲ್ಲ ಧರ್ಮರಾಜನೊಂದಿಗೆ ಕಾಡಿಗೆ ಹೋದರು. ಅಲ್ಲಿ ಎದುರಾದ ಕಷ್ಟಗಳೆಲ್ಲ ಎಲ್ಲರೂ ಪಾಲು ಹಂಚಿಕೊಂಡರು. ತಮ್ಮ ತಮ್ಮಲ್ಲಿ ಪ್ರೀತಿ ಅಭಿಮಾನವನ್ನು ಬೆಳೆಸಿಕೊಂಡರು. ದೇವತೆಗಳು ಕ್ಷೀರಸಾಗರ ಮಥನದಲ್ಲಿ ಲಭಿಸಿದ ಅಮೃತವನ್ನು ಕುಡಿದರು ಹಂಚಿಕೊಂಡು. ಅದೇ ಅಮೃತ ತಂದೆ ತಾಯಿಯರಿಗೆ ದೊರೆತರೆ ಅವರು ಅದನ್ನು ಮೊದಲು ಕುಡಿಯದೆ ಮಕ್ಕಳಿಗೆ ಕೊಡುತ್ತಾರೆ. ತಂದೆ ತಾಯಿಗಳ ತ್ಯಾಗಕ್ಕೆ ಮಿಗಿಲಾದುದಿಲ್ಲ. ಆದರೆ ಇಂದು ದೂರದೃಷ್ಟಿಯಿಂದ ಬಹಳ ಮಂದಿ ಮಕ್ಕಳ ಅಲಕ್ಷ್ಯಕ್ಕೆ ಗುರಿಯಾಗುತ್ತಿದ್ದಾರೆ. ವೃದ್ಧಾಶ್ರಮಗಳ ಸಂಖ್ಯೆ ಬೆಳೆಯಲು ಇದೂ ಒಂದು ಕಾರಣವೂ ಹೌದು. ದೂರವಾಗಿ ಇರಬೇಕಾದಾಗ ಆದಷ್ಟು ಎಲ್ಲರನ್ನು
ಪ್ರೀತಿಯಿಂದ ಮಾತನಾಡಿಸುವ ಸಂಸ್ಕಾರವನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಹಬ್ಬ ಹರಿದಿನಗಳಲ್ಲಿ ಅವರ ಜೊತೆ ಕಲೆತು ನಲಿಯಬೇಕು. ಬಂಧುಗಳನ್ನು ತಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಡಬೇಕು. ಆತ್ಮೀಯತೆ ಅನುಬಂಧಗಳಿಗೆ ಪಟ್ಟ ಕಟ್ಟುವುದೇ ನಮ್ಮ ಭಾರತೀಯ ಸಂಸ್ಕೃತಿ. ಎಷ್ಟು ದೂರದಲ್ಲಿ ಇದ್ದರೂ ಒಬ್ಬರಿಗೊಬ್ಬರು ಸಹಾಯ ಮಾಡುವುದು, ಜೊತೆಯಾಗಿ ನಿಲ್ಲುವುದೇ ಭಾರತೀಯ ಸಂಪ್ರದಾಯ. ಧನ್ಯವಾದಗಳು.